ಸರ್ ತುಂಬಾ ಖುಷಿ ಆಗ್ತದೆ. ಇದುವರೆಗೂ ರಿಸಲ್ಟ್ ಟೆನ್ಷನ್ ಅಲ್ಲೇ ಇತ್ತು, ಫೇಲ್ಯೂರ್ಸ್ ಆಗ್ತಿತ್ತು ಬಹಳಷ್ಟು. ಹಾಗಾಗಿ ಒಂಥರ ಸಕ್ಸಸ್ ಕಾಣ್ತಿನೋ ಇಲ್ವೋ ಅನ್ನೋಷ್ಟು ಆಗೋಗ್ಬಿಟ್ಟಿತ್ತು. ಲಿಸ್ಟಲ್ಲಿ ನಂದು ನೇಮ್ ಬಂದರೆ ಲಿಸ್ಟಲ್ಲಿ ಇರಲಿ, ರಿಸರ್ವ್ ಲಿಸ್ಟಲ್ಲಾದ್ರೂ ಬರಲಪ್ಪ ಅನ್ನೋಷ್ಟು ಒಂದು ಫ್ರಸ್ಟ್ರೇಷನ್ ಥರನೇ ಆಗೋಗ್ಬಿಟ್ಟಿತ್ತು. ಆದರೆ ಇಡೀ ಶಿವಮೊಗ್ಗದ ಜನತೆ, ಆಮೇಲೆ ಈಶ್ವರಪ್ಪ ಸರ್ ಮುಖ್ಯವಾಗಿ ನನಗೆ ಇವತ್ತಿಂದಲ್ಲ 3-4 ವರ್ಷದಿಂದನೂ ಕೂಡ ಅವರು ಸತತವಾಗಿ ನನಗೆ ಬೆಂತಟ್ಟುತ್ತಾ ಮಾಡು ಮಗಳೇ ಅಂತ ಪ್ರೋತ್ಸಾಹ ಕೊಟ್ಟು ನನ್ನಕ್ಕೆ ಮುಂದೆ ಕಳಿಸ್ತಿದ್ದಾರೆ. ಇವರೆಲ್ಲರ ಬಿಲೀಫ್ ನನಗೆ ನನ್ನ ಬಗ್ಗೆನೇ ನಂಬಿಕೆ ಹೋದಾಗ ಇವರೆಲ್ಲರೂ ಕೂಡ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನನ್ನನ್ನು ಎಲ್ಲೋ ಮುಂದೆ ಕಳಿಸ್ತಿತ್ತು. ಮಾಡು ಅಂತ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಅದು ಕೂಡ ತುಂಬಾನೇ ಸಹಾಯ ಆಯಿತು ಅಂತ ಹೇಳ್ತಾನೆ. ಸರ್ ನಂದು ಇದು 5ನೇ ಅಟೆಂಪ್ಟ್ ಆಗಿತ್ತು. ಸರ್ ಪ್ರಿಪ್ರೇಷನ್ ವರ್ಷದಿಂದ ವರ್ಷ ಬದಲಾಗ್ತಾ ಇತ್ತು. ಮೊದಲಿಗೆ ನಂದು ಪ್ರಿಲಿಮ್ಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ಚಿಗೆ ಓದ್ತಾ ಇದ್ದೆ, ಮಾಡ್ತಾ ಇದ್ದೆ. ಮೇನ್ಸಿಗೆ ನನಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ. ಒಂದ್ಸಲಿ ಮೇನ್ಸ್ ಬರೆದ ತಕ್ಷಣ ನಂದು ಆಯಿತು. ಹಾಗಾಗಿ ನಂದು ಸ್ಟ್ರೆಂತ್ ಎಲ್ಲಿತ್ತು ಅಂದರೆ ರೈಟಿಂಗಲ್ಲಿತ್ತು. ಸೊ ಹಾಗಾಗಿ ಸ್ಟ್ರೆಂತ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ ಹೆಚ್ಚೆಚ್ಚಿಗೆ ಪ್ರತಿದಿನವೂ ಕೂಡ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. 1 ಅವರ್ ಅಂತ ರೈಟಿಂಗ್ ಪ್ರಾಕ್ಟೀಸಿಗೆ ಇಟ್ಕೊಳ್ತಿದ್ದೆ. ಅದೇ ಥರ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಫೌಂಡೇಶನ್ ಏನಿರುತ್ತೆ, NCERTs ಆಗಿರ್ಬೋದು, ಬೇಸಿಕ್ ರೆಫರೆನ್ಸಸ್ ಬುಕ್ಸ್ ಆಗಿರ್ಬೋದು, ಅದನ್ನೆಲ್ಲದೂ ಕೂಡ ಪದೇ ಪದೇ ಓದಿ ಮನನ ಮಾಡಿಕೊಂಡು, ಅಷ್ಟೇ ಅಲ್ಲ ನನ್ನ ಪೇರೆಂಟ್ಸ್ ಜೊತೆ ಆ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತಾ ನನ್ನ ತಲೆ ಒಳಗೆ ಅದು ಕೂತ್ ಬಿಡಬೇಕು ಆ ಕಾನ್ಸೆಪ್ಟ್ಸು ಅನ್ನೋ ಥರನೇ ಇದ್ದೆ. ಹಾಗಾಗಿ ನನಗೆ ಅದು ತುಂಬ ಹೆಲ್ಪ್ ಆಯಿತು ಸರ್.